ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೀತಾ ಬಸವರಾಜು. ಎಲ್ರಿಗೂ ಮೊದಲನೇದಾಗಿ ವಿಶ್ವ ತಾಯಂದಿರ ದಿನದ ಶುಭಾಶಯಗಳು. ಹ್ಯಾಪಿ ಮದರ್ಸ್ ಡೇ ಟು ಆಲ್ ಮದರ್ಸ್. ಅಮ್ಮ ಅಂದ ತಕ್ಷಣ ಆ ಎರಡು ಅಕ್ಷರದಲ್ಲೇ ಎಷ್ಟು ಮಮತೆ ಇದೆ, ಎಷ್ಟು ಮಮಕಾರ ಇದೆ ಅನ್ನೋದು ನಮ್ಮೆಲ್ರಿಗೂ ಅರ್ಥ ಆಗುತ್ತೆ. ಸೊ ನಾವು ಮದರ್ಸ್ ಡೇಗೋಸ್ಕರ ಏನಾದರೂ ಒಂದು ಹೊಸ್ದಾಗಿ ಮಾಡಲೇಬೇಕಲ್ವಾ. ಸೊ ನಾನಿವತ್ತು ನಮ್ಮ ತ್ರಿಷಾ ಯಜಮಾನ್ ಅವ್ರ ಜೊತೆಲಿದ್ದೀನಿ. ಅವ್ರ ಮದರ್ಸ್ ಡೇಗೋಸ್ಕರ ಒಂದು ಹೊಸ ಕ್ರಿಯೇಟಿವಿಟಿಯನ್ನು ರೆಡಿ ಮಾಡಿದ್ದಾರೆ. ಏನದು ಅಂತ ನೋಡೋಣ ಬನ್ನಿ, ಅವ್ರ ಜೊತೆಲೇ ಕೇಳೋಣ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ಹಾಯ್ ತ್ರಿಷಾ. ಹಾಯ್. ನಿನ್ನ ಮದರ್ಸ್ ಡೇಗೆ ಒಂದು ಹೊಸ್ದಾಗಿ ಏನೋ ರೆಡಿ ಮಾಡಿದ್ಯಾ ಅಂತ ಗೊತ್ತಾಯಿತು. ಏನದು? ಫಸ್ಟ್ಲಿ ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ. ನಾನಿವತ್ತು ನಮ್ಮ ಅಮ್ಮಗೋಸ್ಕರ ಡ್ರಾಯಿಂಗ್ ಮಾಡಿದ್ದೀನಿ. ಅಂದರೆ ನಿಂಗೆ ಹಾಬಿ ಇದೆಯಾ ಡ್ರಾಯಿಂಗ್ ಮಾಡೋದು? ಏನೇನು ಡ್ರಾಯಿಂಗ್ಸ್ ಮಾಡ್ತೀಯಾ ಡ್ರಾಯಿಂಗಲ್ಲಿ? ಎಲ್ಲ ಥರ ಡ್ರಾಯಿಂಗ್ಸ್ ಮಾಡ್ತೀನಿ. ಮಂಡಲ ಆರ್ಟ್, ನಾರ್ಮಲ್, ಫ್ರೀ ಸ್ಟೈಲ್ ಎಲ್ಲ ಡ್ರಾಯಿಂಗ್ಸ್ ಮಾಡ್ತೀನಿ. ಓಕೆ ಓಕೆ, ತೋರಿಸು. ಏನಿದ್ದು ತುಂಬ ಅಟ್ರಾಕ್ಟಿವ್ ಆಗಿದೆ, ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀಯಾ? ಓಕೆ, ಹಾಗೆ ನೆಕ್ಸ್ಟ್ ಕಂಟಿನ್ಯೂ ಮಾಡು. ವಾವ್, ಇದು ಎಸ್ಪೆಷಲಿ ಒಂದು ಮಂಡಲ ಆರ್ಟ್ ಕೂಡ ಟ್ರೈ ಮಾಡಿದೆ. ಅಂದರೆ ಮಂಡಲ ಹಾರ್ಟ್ ಅಂದರೆ ಅದು ನಾನು ಕೇಳ್ಪಟ್ಟಿದ್ದೀನಿ, ಒಂದು ಸರ್ಕಲಲ್ಲಿ ಮಾಡ್ತಕ್ಕಂಥ ಹಾರ್ಟ್, ಚಿಕ್ಕ ಚಿಕ್ಕ ಆಕೃತಿಗಳನ್ನ ಬಿಡಿಸ್ಕೊಳ್ತಾ. ಇಲ್ಲಿ ಕಾಣ್ತಿದೆ, ಇದು ಝೂಮ್ ಮಾಡಿದಾಗ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ. ಇದು ನೀನೇ ಮಾಡಿರೋದಾ? ಇದು ನಾನೇ ಮಾಡಿರೋದು. ಅಂದರೆ ಸ್ವಲ್ಪ ಚಿಕ್ಕದಾಗಿದೆ ಎಕ್ಸಾಂಪಲ್ಗೆ. ಆಮೇಲೆ ದೊಡ್ಡದು ಮಾಡಿರೋದು ಬೇಕಾದರೆ ತೋರಿಸ್ತೀನಿ. ಓಕೆ, ಅಂದರೆ ಇದು ತಾಯಿ ಮತ್ತು ಮಗು ಒಟ್ಟಿಗೆ ಇರ್ತಕ್ಕಂಥದ್ದು. ವಾವ್, ಚೆನ್ನಾಗಿದೆ. ಇದನ್ನೆಲ್ಲ ಸ್ಪೆಷಲಾಗಿ ನಿನ್ನ ಮದರ್ಸ್ ಡೇಗೆ ಅಂತಲೇ ಮಾಡಿರೋದು. ಓಕೆ, ಅಷ್ಟೇ ಮದರ್ಸ್ ಡೇಗೆ. ಇದು ಬಿಟ್ಟು ಇನ್ನೂ ಯಾವುದು ಮಂಡಲ ಆರ್ಟ್ಸ್ ರೆಡಿ ಮಾಡಿದ್ಯಾ ಅಂತ ನಮ್ಮ ವೀಕ್ಷಕರಿಗೆ ತೋರಿಸ್ತೀಯಾ? ಅಂದರೆ ನಿಂಗೆ ಇದೊಂದು ಹಾಬಿಯಾಗಿ ರೂಢಿಸ್ಕೊಂಡಿದ್ಯಾ? ಹಾಲಿಡೇಸ್ ಫ್ರೀ ಟೈಮ್ ಇದ್ದಾಗೆಲ್ಲ ಮಾಡ್ತಾ ಇರ್ತೀನಿ. ವಾವ್, ಯಾರಿಗೆ ನಿಮ್ಮ ಮನೆಯಲ್ಲಿ ಈ ಕಲೆ ಇತ್ತು ಮುಂಚೆಯಿಂದ? ನಮ್ಮ ಅಪ್ಪ ಚಿಕ್ಕವರಿದ್ದಾಗೆಲ್ಲ ಮಾಡ್ತಾ ಇದ್ರು, ಅದಕ್ಕೆ ನಾನು. ಅಂದರೆ ಯಾವ್ದಾದ್ರು ಕಾಂಪಿಟೇಷನ್ಸ್ನೆಲ್ಲ ಭಾಗವಹಿಸ್ತಿದ್ರ ಅಪ್ಪ? ಮಾಡ್ತಿದ್ರು ಅನ್ಸುತ್ತೆ, ಗೊತ್ತಿಲ್ಲ. ಓಕೆ, ವಾವ್, ತುಂಬ ಚೆನ್ನಾಗಿದೆ. ಹಾಗೆ ಹಾರ್ಟ್ ಅಂದರೆ ಡ್ರಾಯಿಂಗ್ ಮಾಡೋವಾಗ ನಿಮಗೆ ಮನಸ್ಸಿಗೆ ಹೇಗೆ ಫೀಲ್ ಆಗುತ್ತೆ? ಒಂಥರ ಸ್ಟ್ರೆಸ್ ಏನಾದರೂ ಇದ್ರೆ ರಿಲೀಫ್ ಆಗುತ್ತೆ, ಟೈಮ್ ಪಾಸ್ ಆಗುತ್ತೆ ಒಂಥರ. ಅಂದರೆ ನಾನು ಕೇಳ್ಪಟ್ಟಿದ್ದೀನಿ, ಈ ಮಂಡಲ ಆರ್ಟ್ ಎಸ್ಪೆಷಲಿ ಸ್ಪಿರಿಚುಯಾಲಿಟಿಗೆ ಸಂಬಂಧಪಟ್ಟಿರೋದು. ಅದರಿಂದ ನಮ್ಮ ಸ್ಟ್ರೆಸ್ ಎಲ್ಲ ರಿಲೀಸ್ ಆಗುತ್ತೆ ಮತ್ತು ಒಂದು ಕ್ರಿಯೇಟಿವಿಟಿ ನಮ್ಮಲ್ಲಿ ಬೆಳೆಯುತ್ತೆ ಅಂತ ಕೇಳಿದ್ದೀನಿ. ನಿಜಾನಾ ಇದು? ಓಕೆ ಓಕೆ, ವಾವ್, ಇಟ್ಸ್ ವೆರಿ ವೆರಿ ಬ್ಯೂಟಿಫುಲ್. ಇದು ಒಳ್ಳೆ ಪ್ರಿಂಟ್ ತೆಗೆದಾಗಿದೆ. ಓಕೆ, ನೆಕ್ಸ್ಟ್ ನೋಡಿ. ಫಸ್ಟ್ ಇಲ್ಲಿ ಔಟ್ಲೈನ್ ಮಾಡಿಬಿಟ್ಟು ಆಮೇಲೆ ಒಳಗಡೆ ಡಿಸೈನ್ಸ್ ಫಿಲ್ ಮಾಡಿರೋದು. ಅಂದರೆ ಇದಕ್ಕೆ ಏನೇನು ಯೂಸ್ ಮಾಡಬೇಕಾಗುತ್ತೆ? ನಾವು ಪೆನ್ಸಿಲ್, ಕಾಂಪಾಸ್ ಎಲ್ಲ ಯೂಸ್ ಬರುತ್ತೆ. ಇಲ್ಲಾಂದರೆ ಫಸ್ಟ್ ಔಟ್ಲೈನ್ ಪೆನ್ಸಿಲಲ್ಲಿ ಮಾಡಿಕೊಂಡು ಆಮೇಲೆ ಮತ್ತೆ ಪೆನ್ನಲ್ಲಿ ಕೂಡ ಮಾಡ್ಬೋದು. ಬರೀ ಪೆನ್ಸಿಲ್ ಅಂತಲೇ ಇಲ್ಲ, ಪೆನ್ನಲ್ಲಿ ಕೂಡ ಮಂಡಲ ಆರ್ಟ್ಸ್ ಮಾಡ್ಬೋದು. ಅಂದರೆ ಇಂಥ ಪೆನ್? ಬ್ಲ್ಯಾಕ್ ಪೆನ್? ಬ್ಲ್ಯಾಕ್ ಪೆನ್. ಇದಕ್ಕೆ ಸ್ಪೆಷಲ್ ಪೆನ್ ಬರುತ್ತಾ? ಬರುತ್ತೆ, ಬೇಕಾದ್ರೆ. ಇಲ್ಲಾಂದರೆ ಬ್ಲ್ಯಾಕ್ ಪೆನ್, ಬ್ಲ್ಯಾಕ್ ಜೆಲ್ ಪೆನ್, ಇಲ್ಲ ಬ್ಲ್ಯಾಕ್ ಜೆಲ್ ಪೆನ್ ಬೇಡ, ಬ್ಲ್ಯಾಕ್ ಮಾರ್ಕರ್ ಪೆನ್ ಸಣ್ಣ ನಿಬ್ಬಿರೋದು. ಓಕೆ ಓಕೆ, ಪೆನ್ನಲ್ಲಿ ಮಾಡಿರೋದು ಇದೆ, ತೋರಿಸ್ತೀನಿ. ಓಕೆ, ಇದೆಲ್ಲ ಪೆನ್ಸಿಲ್? ಇದೆಲ್ಲ ಪೆನ್ಸಿಲ್. ವಾವ್, ನೆಕ್ಸ್ಟ್ ಬಟರ್ಫ್ಲೈ, ಚೆನ್ನಾಗಿದೆ. ಅಂದರೆ ನೀನು ಅದಕ್ಕೆ ಯಾಕೆ ಶೀಟ್ಸ್ ಹಾಕಿ ಅದನ್ನು ಆ ಥರ ಇದು ಮಾಡಿದ್ಯಾ? ಪೆನ್ಸಿಲ್ ಅಲ್ವಾ, ಫೇಡ್ ಆಗಬಾರ್ದು ಬೇರೆ ಶೀಟ್ಸ್ಗೆ ಅಂತ ಶೀಟ್ಸ್ ಹಾಕಿ. ಓಕೆ, ನೆಕ್ಸ್ಟ್. ವಾವ್, ಇದು ಪೆನ್ನಲ್ಲಿ ಮಾಡಿರೋದು. ಪೆನ್ನಲ್ಲಿ ಮಾಡಿರೋದು. ಇದು ರಿಯಲಿ ತುಂಬ ಚೆನ್ನಾಗಿದೆ. ನಿಜವಾದ ಕಣ್ಣು ನಾವು ನೋಡಿದಷ್ಟು ಫೀಲ್ ಆಗ್ತಿದೆ. ಅಂದರೆ ಇದರಲ್ಲಿ ಏನು ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ ಅಂತ ಕೂಡ ಗೊತ್ತಾಗ್ತಿದೆ ಅಲ್ವಾ? ಕಣ್ಣೀರು, ಅಂದರೆ ಕಣ್ಣೀರು ಬರ್ತಿದೆ. ಓಕೆ, ವಾವ್, ವೆರಿ ನೈಸ್. ಮತ್ತೆ
ಫೇಸ್ ಕೂಡ ಇಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ನಿಮಗೆ ಫೇಸ್ ಸ್ಕೆಚ್ ಬಿಡಿಸೋದು ಬರುತ್ತಾ? ಯಾರ್ದಾದ್ರೂ ಫೇಸ್ ಬಿಡಿಸಿದ್ದೀರಾ ಇದುವರೆಗೂ? ಎಲ್ಲ ಫೋನಲ್ಲಿ ನೋಡ್ಕೊಂಡು ಬೇರೆದು ಮಾಡಿದ್ದೀನಿ, ರಿಯಲ್ ಫೇಸ್ ಯಾರ್ದು ಬಿಡಿಸಿಲ್ಲ. ಟ್ರೈ ಮಾಡ್ಬೋದು. ಓಕೆ, ನೆಕ್ಸ್ಟ್. ಇನ್ನ ಒಂದು ಬುಕ್ ಇದೆಯಾ? ಓಕೆ. ವಾವ್, ಭಗವಾನ್ ಬುದ್ಧರು ಅಂದರೆ ಸ್ಪಿರಿಚುವಲ್ ರಿಲೇಟೆಡ್ ಮಂಡಲ ಆರ್ಟ್ ಎಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ಅಂದರೆ ರಿಯಲಿ ಇದೊಂದು ಫ್ರೇಮ್ ಥರನೇ ಇದೆ. ನೀವು ಇದನ್ನು ಎಲ್ಲರೂ ಸೇಲ್ ಮಾಡೋದು ಆ ಥರ ಐಡಿಯಾಸ್ ಏನೂ ಇಲ್ವಾ ನಿಮಗೆ? ಇದೆ, ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅಂದರೆ ನಮ್ಮ ವೀಕ್ಷಕರಿಗೆ ನಾನು ಇದರಲ್ಲಿ ತಿಳಿಸ್ತಿದ್ದೀನಿ, ಇವರ ಮಂಡಲ ಆರ್ಟ್ಸ್ ತುಂಬ ಅದ್ಭುತವಾಗಿದೆ. ಸೊ ಇದು ನಿಮ್ಗೇನಾದ್ರು ಬೇಕಾದ್ರೆ ನಾನು ಡಿಸ್ಪ್ಲೇ ಮಾಡ್ತೀನಿ ಕಾಂಟ್ಯಾಕ್ಟ್ ನಂಬರನ್ನು, ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಇದೇನಿದು? ಆನಿಮೆ ಕ್ಯಾರೆಕ್ಟರ್. ಓಕೆ, ವಾವ್. ಇಲ್ಲಿ ಮುಂದೆ ಶಿವ, ಗಣೇಶ. ಇದು ನೀವೇ ಬಿಡಿಸಿರೋದಾ? ಇದು ರಿಯಲಿ ಫೋಟೋ ಫ್ರೇಮಲ್ಲಿ ಇದ್ದಾಗೆ ಇದೆ. ಓಕೆ, ದುರ್ಗಾ ಮಾತೆ. ವಾವ್, ದುರ್ಗಾ ಮಾತೆ. ಅಂದರೆ ನೀವು ಒಂದೊಂದು ಫೆಸ್ಟಿವಲ್ಗೆ ರಿಲೇಟೆಡ್ ಮಾಡ್ದಾಗಿದೆ ಅದು. ಓಕೆ ಓಕೆ, ಅಂದರೆ ಇದು ದಸರಾ ಸ್ಪೆಷಲ್. ವಾವ್, ಇದು ಎಷ್ಟು ಚೆನ್ನಾಗಿದೆ ಅಂತಂದರೆ ಕಣ್ಣಿಂದ ನೀರು ಬರ್ತಿರೋದು. ಫೇಸಿಂದನೇ ನೀರು. ಓಕೆ ಓಕೆ, ಸ್ವೆಟ್ಟಾ? ಸ್ವೆಟ್ ಅಂತಲ್ಲ, ವಾಟರ್. ವಾವ್, ಇದನ್ನು ನೋಡ್ಕೊಂಡು ಮಾಡಿದ್ರಾ? ನೋಡ್ಕೊಂಡು ಮಾಡಿದೆ, ಯೂಟ್ಯೂಬ್. ತುಂಬ ಚೆನ್ನಾಗಿದೆ. ಇದು ಏನು ಮಾಡಿರೋದು? ಇದು ಏನು ಸ್ಪೆಷಲ್? ಏನಕ್ಕೆ ಮಾಡಿದ್ರಿ ಇದು? ದಸರಾ ಸ್ಪೆಷಲ್. ಏನಾದ್ರು ಕಾಂಪಿಟೇಷನ್ ಏನಾದರೂ ಇತ್ತಾ? ಕಾಲೇಜಲ್ಲಿ ಕೊಡಬೇಕಿತ್ತು, ಅದಕ್ಕೆ ಮಾಡಿ. ಓಕೆ, ಸ್ವಲ್ಪ ಸ್ಟ್ರೈಟ್ ಮಾಡಿ. ವಾವ್, ಬಾಲಕೃಷ್ಣ ಅಂದರೆ ಮುದ್ದು ಮುದ್ದಾಗಿ ಕ್ಯೂಟೆಸ್ಟ್ ಕೃಷ್ಣ ಅಂತಲೇ ಹೇಳ್ಬೋದು. ಅದರ ಹೇರ್ಸು ಮತ್ತು ಆ ಕಣ್ಗಳು ಎಲ್ಲ ಎಷ್ಟು ಅದ್ಭುತವಾಗಿದೆ. ಇದು ಮಾತ್ರ ಅಂತಂದರೆ ಅಮೇಝಿಂಗ್, ತುಂಬಾ ಚೆನ್ನಾಗಿದೆ. ಓಕೆ, ಅಷ್ಟೇನಾ ತ್ರಿಷಾ? ಇಲ್ಲ, ಇನ್ನೂ ಮಾಡ್ತಾ ಇದ್ದೀನಿ ಸದ್ಯಕ್ಕೆ. ಇನ್ನೂ ಒಂದು ಪ್ರೊಸೆಸಿಂಗಲ್ಲಿದೆ, ಸ್ವಲ್ಪ ದಿನ ಆದಮೇಲೆ ಕಂಟಿನ್ಯೂ ಮಾಡ್ತೀಯಾ? ಅದರ ನೆಕ್ಸ್ಟ್ ಇಮೇಜ್ ಕೂಡ ನಮ್ಮ ವೀಕ್ಷಕರಿಗೆ ಸಿಗುತ್ತೆ. ಓಕೆ, ಇನ್ನೇನಾದರೂ ಹೇಳೋದಕ್ಕೆ ಇಷ್ಟಪಡ್ತೀಯಾ? ಮಂಡಲ ಆರ್ಟ್ ಬಗ್ಗೆ ಆಗಿರ್ಬೋದು, ಅಥವಾ ಇದರಿಂದ ಯೂಸಸ್ ಏನಾದರೂ? ಓಕೆ ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಬ್ಯೂಟಿಫುಲ್ ಮಂಡಲ ಆರ್ಟ್ ಹಾಗೆ ಪೆನ್ಸಿಲ್ ಸ್ಕೆಚ್ಗಳನ್ನು ನಮ್ಮ ತ್ರಿಷಾ ಯಜಮಾನ್ ಅವ್ರು ಮಾಡಿರ್ತಕ್ಕಂಥದ್ದು. ಅಂದರೆ ಮಂಡಲ ಆರ್ಟ್ನ ಮಾಡೋದ್ರಿಂದ ಮುಖ್ಯವಾಗಿ ಏನೇನು ಯೂಸಸ್ ಇದೆ ಅಂತಂದರೆ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡುತ್ತೆ. ಅಂದರೆ ನಾವು ಯಾವಾಗಲಾದರೂ ಒತ್ತಡದಿಂದ ಇದ್ದೀವಿ ಅಂತಂದಾಗ ಅದರ ಹತ್ರ ಕೂತ್ಕೊಂಡಾಗ ನಮ್ಮ ಏಕಾಗ್ರತೆ ಏನಾಗುತ್ತೆ, ಅದ್ರ ಕಡೆ ಹೋದಾಗ ನಮಗಿರ್ತಕ್ಕಂಥ ಎಲ್ಲ ಸ್ಟ್ರೆಸ್ ಕೂಡ ರಿಲೀಸ್ ಆಗುತ್ತೆ. ಹಾಗೆ ಕ್ರಿಯೇಟಿವಿಟಿ ಅಂದರೆ ಸೃಜನಶೀಲತೆ ಹೆಚ್ಚಾಗುತ್ತೆ, ನಮಗೆ ಹೊಸ ಹೊಸ ಐಡಿಯಾಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಮನಸ್ಸಿಗೆ ರಿಲ್ಯಾಕ್ಸ್ ಸಿಗುತ್ತೆ, ಒಂಥರ ಸಂತಸದಾಯಕವಾಗಿ ಗಮನ ಅದ್ರ ಕಡೆ ಹರಿಸುವಂತಹ ಕಲೆ ವೃದ್ಧಿ ಆಗುತ್ತೆ ನಮ್ಮಲ್ಲಿ. ಇಷ್ಟೆಲ್ಲ ಅನುಕೂಲತೆ ಇರತಕ್ಕಂಥ ಒಂದು ಮಂಡಲ ಆರ್ಟ್ ಅನ್ನೋದು ಒಂದು ಒಳ್ಳೆಯ ಹವ್ಯಾಸ ಅಂತಲೇ ಹೇಳ್ಬೋದು. ಇವರ ಉತ್ತಮವಾದ ಕಲೆಗೆ ನಾವೆಲ್ಲರೂ ಪ್ರೋತ್ಸಾಹ ನೀಡಲೇಬೇಕು. ಸೊ ಇದೇ ಥರ ಮತ್ತಷ್ಟು ಹೊಸ ಹೊಸ ಮಂಡಲ ಆರ್ಟ್ಸ್ ಜೊತೆಯಲ್ಲಿ, ಪೆನ್ಸಿಲ್ ಸ್ಕೆಚ್ಗಳ ಜೊತೆಯಲ್ಲಿ ನಮ್ಮ ತ್ರಿಷಾ ಯಜಮಾನ್ ನಿಮ್ಮ ಜೊತೆಯಲ್ಲಿ ಬರ್ತಾರೆ. ಈ ವಿಡಿಯೋ ಇಷ್ಟ ಆದಲ್ಲಿ ನೀವೆಲ್ಲರೂ ಇದನ್ನು ವೀಕ್ಷಿಸಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಆಗಿರ್ತಕ್ಕಂಥ ಅವರ್ ಕಲ್ಚರ್ ಅವರ್ ಪ್ರೈಡ್, ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ 777 ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.